ಅಕ್ಕ ಏನಿದು ನೋಡಿ, ಸದನದ ಗೌರವವನ್ನು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಹಾನ್ ಭಾವರಾದಂಥ BJPಯ ನಾಯಕರು MLCಗಳಾದಂಥ CT ರವಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕಿದ್ದಾರೆ. ಅವತ್ತು ಅಂಬೇಡ್ಕರ್ ಜಿಯವರ ಬಗ್ಗೆ ಚರ್ಚೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ನಾವು ವೆಜಿಟೇಷನ್ ಮಾಡ್ತಾಯಿದ್ವಿ, ಸತ್ಯಾಗ್ರಹವನ್ನು ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಎಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಪರ ವಿರೋಧ ಅಮಿತ್ ಶಾ ಅವ್ರ ಹೇಳಿಕೆ ಬಗ್ಗೆ ಎಲ್ಲರೂ ಮಾತಾಡಿ ನಾವು ನನ್ನ ಸೀಟ್ ಮೇಲೆ ಕೂತ್ಕೊಂಡೆ. ಆಮೇಲೆ ನನ್ನ ಎದುರುಗಡೆ ಬಂದು ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ ನನಗೆ ಮುಖಕ್ಕೇನೆ ಹೇಳೋಕ್ಕೆ ಶುರು ಮಾಡಿದ್ರು. 2 ಸಾರಿ ಅಂದರು. ಆಮೇಲೆ ಪ್ರಚೋದನೆ ಮಾಡಿದ್ರು, ರವಿಕುಮಾರ್ MLC ಅವ್ರಿಗೆ ಪ್ರಚೋದನೆ ಮಾಡಿದ್ರು, ನೀನು ಅನ್ನೋ ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ. ಅವರು ಏನು ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ. ಆವಾಗ ನಾನು ಹೇಳಿದೆ, ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಇದ್ದೀರಾ, ಏನು ನಿಮ್ಮ ಹತ್ರ ಏನು ಇದಿದೆ, ಈ ರೀತಿ ನೀವು ತೇಜೋವಧೆ ಮಾಡ್ತಾ ಇದ್ದೀರಲ್ಲ, ನೀವು ಪಾಪ ಮುಗ್ಧ 3 ಜನರನ್ನು ಆಕ್ಸಿಡೆಂಟ್ ಮಾಡಿ ಅವ್ರ ಸಾವಿಗೆ ಕಾರಣ ಆಗಿದ್ದೀರಾ, ನೀವು ಕೊಲೆಗಾರ ಅಂತ ಅಂದೆ. ನಾನು ಕೊಲೆಗಾರ ಅಂದ ತಕ್ಷಣ ಆ ವರ್ಡನ್ನು ಯೂಸ್ ಮಾಡಿದರು. ನನಗೆ ಇವತ್ತು ಅನ್ಯಾಯ ಆಗಿದೆ. 2 ದಿನ ಬಹಳಷ್ಟು ಶಾಕ್ನಲ್ಲಿತ್ತು. 2 ದಿನ ನನಗೆ ಏನು ಘಟನೆ ಆಯಿತು, ಏನು ಎಂತ, ಇಟ್ಸ್ ಅ ಇನ್ಸಲ್ಟ್. ಇದ್ರೂ ಕೂಡ ಇವತ್ತು ಭಾರತ ದೇಶದಲ್ಲಿ ಮಹಿಳೆಯರಿಗೆ BJPಯವರ ಈ ಒಂದು ಗೋಮುಖ ವ್ಯಾಘ್ರ ಮುಖವಾಡ ಕಳಚಿ ಬಿದ್ದಿದೆ. ಮಾತಾಡೋದೊಂದು, ಮಾಡೋದೊಂದು. ಇವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ. ಆದರೆ ರಾಜ್ಯದ ಒಬ್ಬಳೇ ಒಬ್ಬ ಮಹಿಳಾ ಮಂತ್ರಿಗೆ ಸದನದಲ್ಲಿ ರಾಜಾರೋಷವಾಗಿ ನಿಂತ್ಕೊಂಡು ಈ ಮಾತನ್ನು ಹೇಳ್ತಾರೆ ಅಂತಂದರೆ, ಅವರೊಂದು ಮಾತನ್ನು ಹೇಳಿದ್ರಲ್ಲ, ಅವರವರ ಭಾವನೆಗೆ ಅವರವರು ತಿಳ್ಕೊಂಡಿದ್ದಾರಂತೆ. ಹೌದು ರವಿಯಣ್ಣ ಅವರ, ನಿಮ್ಮ ಭಾವನೆ ಆ ರೀತಿ ಇತ್ತು, ಅದಕ್ಕೆ ನೀವು ಆ ರೀತಿ ಅಂದಿದ್ದೀರ.